ಸದ್ಯಕ್ಕೆ ನಡೀತಿರುವಂತಹ ಚರ್ಚೆ ಏನು ಅಂತಂದ್ರೆ MLA-ಗಳಿಗೆ 5 IPL ಟಿಕೆಟ್ಗಳನ್ನು ಕೊಡಬೇಕು ಅಂತ ಹೇಳಿ. ಇಲ್ಲಿ ನನಗೆ ಬಂದಿರೋ ಪ್ರಶ್ನೆ ಏನು ಅಂತಂದ್ರೆ MLA-ಗಳು ಅಷ್ಟು ಬಡವರಾಗ್ಬಿಟ್ರ, ಒಂದು IPL ಟಿಕೆಟ್ ತೆಗೆದುಕೊಳ್ಳೋಕ್ಕೂ ಅವ್ರ ಕೈಲಿ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ನನಗೂ ಸೇರಿಸಿ ಜನಸಾಮಾನ್ಯರಲ್ಲಿ ಬಂದಿದೆ. ಯಾಕೆ ಯುವಕರು IPL ಒಂದಿಷ್ಟು ವಿಚಾರಗಳನ್ನ IPL ಟಿಕೆಟ್ಗಳನ್ನ ಹೇಳ್ತಾ ಇದ್ದಾರೆ MLA-ಗಳಿಗೆ ಕೊಡಿ ಅಂತ ಹೇಳಿ. ಟಿಕೆಟ್ ಬೆಲೆ ಎಷ್ಟು ಗೊತ್ತಾ? 15,000 ಇನ್ನು 25,000ವರೆಗಿದೆ, ಅದಕ್ಕೂ ಜಾಸ್ತಿನೇ ಇದೆ. ನನಗೆ ಗೊತ್ತಿರೋದು ಇಷ್ಟು 25,000ವರೆಗೆ, ಯಾಕಂದರೆ ನನ್ನ ಹತ್ರ ಎಷ್ಟಿರುತ್ತೋ ಅಷ್ಟೇ ಗೊತ್ತಿರೋದು. ಸೊ ಈ ನಿಟ್ಟಿನಲ್ಲಿ MLA-ಗಳಿಗೆ 5 ಟಿಕೆಟನ್ನ ಫ್ರೀಯಾಗಿ ಕೊಟ್ಟುಬಿಟ್ರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಜನಸಾಮಾನ್ಯರು ಏನು ಮಾಡಬೇಕು? VIP ಟಿಕೆಟ್ಗಳನ್ನೆಲ್ಲ MLA ಕೊಟ್ಬಿಟ್ರೆ ನಾವೇನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ. ಇದೇ ಹೊತ್ತಿನ ವಿಶೇಷ ಪಬ್ಲಿಕ್ ವರ್ಸಸ್ ಪಾಲಿಟಿಕ್ಸ್. ನಾನು ಕಾವ್ಯ ಹೆಗ್ಡೆ. ನಾಳೆಯಿಂದ IPL ಫೀವರ್, ಎಲ್ಲೆಡೆ ಟಿಕೆಟ್ ಫೈಟ್. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಪಬ್ಲಿಕ್ ವರ್ಸಸ್ ಪಾಲಿಟಿಕ್ಸ್. IPL ಟಿಕೆಟ್ಗಾಗಿ ದುಂಬಾಲು ಬಿದ್ದಂತಹ ರಾಜಕಾರಣಿಗಳು. ಕಾಂಗ್ರೆಸ್ ಶಾಸಕರಿಗೆ IPL ಟಿಕೆಟ್ ಕೊಡಲೇಬೇಕಂತ ಒಬ್ಬ ಶಾಸಕರಿಗೆ ಕನಿಷ್ಠ 5 ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟಿಡ್ಕೊಂಡು ಕುಂತ್ಕೊಂಡಿದ್ದಾರೆ. ಟಿಕೆಟ್ಗೆ ಬೇಡಿಕೆ ಇಟ್ಟಂತಹ ವಿಜಯಾನಂದ ಕಾಶಪ್ಪನವರ ಮಾತಿಗೆ DK ಶಿವಕುಮಾರ್ ಪರಮೇಶ್ವರ್ ಸಮಜಾಯಿಷಿ. ಟಿಕೆಟ್ ಕೇಳುವ ರೈಟ್ಸ್ ಇದೆ ಅಂತ ನಾಯಕರ ಸಮಜಾಯಿಷಿ. 30,000 ಸೀಟ್ ಇರುವ ಸ್ಟೇಡಿಯಂನಲ್ಲಿ ಎಷ್ಟು ಟಿಕೆಟ್ ಅಂತ ಕೊಡ್ತಾರಾ? ಒಬ್ಬೊಬ್ಬ ಶಾಸಕರಿಗೆ 5 ಟಿಕೆಟ್ ಅಂದ್ರೆ ಎಷ್ಟು ಟಿಕೆಟ್ ಫ್ರೀ ಕೊಡ್ಬೇಕ್ರಿ? ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಅಂಧದರ್ಬಾರ್ ನಡೆಸ್ತಾ ಇದ್ದಾರಾ? ನಾಳೆಯಿಂದ IPL ಫೀವರ್, ಎಲ್ಲೆಡೆ ಟಿಕೆಟ್ ಫೈಟ್. ಎಸ್ ವೀಕ್ಷಕರೇ, RCBಗಿರುವಂತಹ ಫ್ಯಾನ್ ಬೇಸ್ ಯಾವ ಒಂದು ಪಂದ್ಯದಲ್ಲಿರುವಂತಹ ಯಾವ ಒಂದು ತಂಡಕ್ಕೂ ಕೂಡ ಇಲ್ಲ. RCB ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ನೆರೀತಾರೆ. 2025ರಲ್ಲಿ ಕಪ್ಪೆತ್ತಾಗ್ಲೇ ನಮಗೆ ಗೊತ್ತಾಯ್ತು, 11 ಹೆಣ ಬಿದ್ದಾಗ್ಲೇ ನಮಗೆ ಗೊತ್ತಾಯ್ತು ಅದು ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ IPL ಅಂತಂದ್ರೆ ಅಂತ ಹೇಳಿ. ಈಗ ಪಬ್ಲಿಕ್ ವರ್ಸಸ್ ಪೊಲಿಟಿಕ್ಸ್ ಅಂತ ಆಗಿದೆ. ಯಾಕೆ ಹಾಗಾಯ್ತು ಪ್ರಶ್ನೆ ಮೊದಲು. ಒಂದನೇದಾಗಿ, ಶಾಸಕರುಗಳಿಗೆ 5 ಟಿಕೆಟ್ ಒಬ್ಬೊಬ್ರಿಗೆ ಕೊಡ್ತಾ ಹೋದ್ರೆ ಎಷ್ಟು ಜನ ಕೊಡ್ಬೇಕು? 5 ಟಿಕೆಟು ಎಷ್ಟು ಜನ ಬರ್ತಾರೆ? ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಬರ್ತಾರೆ ಎನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದಾಗಿ, ಯುವಕರು ಆಟ ಆಡ್ತಾರೆ ಅಥವಾ ಟೀಮ್ಗಳು ಆಟ ಆಡ್ತಾರೆ, ಅದನ್ನು ಅನುಭವಿಸೋದು, ಖುಷಿ ಅನುಭವಿಸೋದು ಜನರ ಅಭಿಮಾನವನ್ನು ತೋರಿಸೋದು. ಏನು MLA-ಗಳು ತೋರಿಸಲ್ವಾ ಮೇಡಮ್? MLA-ಗಳ ಸಂಬಂಧಿಕರು ತೋರಿಸಲ್ವಾ? ತೋರಿಸ್ತಾರ್ರಿ ಎಲ್ಲ ಅಂತ ಯಾರು ಹೇಳುತ್ತಾ ಇರೋದು? ಇಲ್ಲಿ ಪಬ್ಲಿಕ್ ಏನು ಕೇಳ್ತಾ ಇದೆ ಅಂದರೆ 15,000ರಿಂದ 25,000 ರೂಪಾಯಿವರೆಗೆ ನಮಗೆ ಟಿಕೆಟ್ ಇಟ್ಟಿದ್ದೀರಾ, ಅವ್ರಿಗೆ VIP ಇದ್ರಲ್ಲಿ ಕೊಡ್ತೀರಾ, 1-2 ಕೊಟ್ಟರೆ ಸಾಕು ಅಂತ ಹೇಳಿ ಈಗ ಟೋಟಲ್ ಡಿಸಿಷನ್ ತೆಗೆದುಕೊಂಡಾಗಿದೆ. ಶಾಸಕರಿಗೆ 1+1 ಟಿಕೆಟ್ ಕೊಡಬೇಕು ಅನ್ನುವಂತಹ ಮಾತು ಶುರುವಾಗಿದೆ. ಇನ್ನು ಇದಕ್ಕೆ ವಿಜಯಾನಂದ ಕಾಶಪ್ಪನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇನ್ನು ಮುಗಿಸ್ಕೊಂತೀನಿ, ತದಾದ ನಂತರ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊಂತೀನಿ. ವಿಜಯಾನಂದ ಕಾಶಪ್ಪನವರು ಒಂದು ಮಾತು ಹೇಳ್ತಾರೆ. ಏನು ಅಂತಂದರೆ 5 ಟಿಕೆಟ್ ಬೇಕು ಒಂದು ಶಾಸಕರಿಗೆ ಅಂತ ಹೇಳಿ. ಇಲ್ಲಿ ಕಾಡುವಂತಹ ಪ್ರಶ್ನೆ ಏನು ಅಂತಂದರೆ, ಶಾಸಕರಿಗೆ ಟಿಕೆಟ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲವೇ ಅನ್ನುವಂತಹ ಪ್ರಶ್ನೆ ಮೊದಲನೇದಾಗಿ ಕೇಳಿದ್ರೆ ವಿಜಯಾನಂದ ಕಾಶಪ್ಪನವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಪರಮೇಶ್ವರ್ ಅವರು ಹಾಗೆ DK ಶಿವಕುಮಾರ್ ಅವರು ಮಾತನಾಡ್ತಾರೆ. ಇದರ ಬಗ್ಗೆ ಗೊಂದಲಗಳು ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರ ಮನಸ್ಸಲ್ಲಿದೆ. ಅದನ್ನೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡುವಂತಹ ಜವಾಬ್ದಾರಿಯನ್ನು ನಾನು ಹೊತ್ತುಕೊಂಡಿದ್ದೇನೆ ಇವತ್ತು. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ಜೋಸೆಫ್ ಹೂವರ್ ಅವರು, ಕ್ರಿಕೆಟ್ ರೈಟರ್, ಹಾಗೆ ಬಾಲಕೃಷ್ಣ ಯಾದವ್ ಅವರು, ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೋಸೆಫ್ ಸರ್, ನಿಮ್ಮ ಹತ್ರ ಕೇಳಬೇಕು, ಹೇಗಿದೆ ಟಿಕೆಟ್ ಕ್ರೇಜು? RCB ಕ್ರೇಜ್ ಹೇಗಿದೆ?
ಫಸ್ಟ್ ಸರ್ಕಾರ ಇವ್ರಿಗೆ ಹೇಗೆ ಪರ್ಮಿಷನ್ ಕೊಟ್ಟರು ಆಡ್ಸೋಕ್ಕೆ. ಕ್ರಿಮಿನಲ್ ಕೇಸ್ ಇದೆ. ಕ್ರಿಮಿನಲ್ ಕೇಸ್ ಇರ್ಬೇಕಾದ್ರೆ ಇವ್ರು ಹೇಗೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಇದೇ ಥರ ಬೇರೆಯವ್ರಿಗೆ ಮಾಡ್ತಾರಾ, ಬೇರೆಯವ್ರಿಗೆ ಅನುಕೂಲ ಮಾಡಿಕೊಡ್ತಾರಾ? ಏನೋ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ, ಒಳ್ಳೇದಾಗಲಿ, ಫ್ಯಾನ್ಸ್ಗೆ ಒಳ್ಳೇದಾಗಲಿ, ಕರ್ನಾಟಕದ ಹೆಸರು ಉಳ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ಅದರೊಳಗೆ ನೀವು ಹೋಗ್ಬಿಟ್ಟು ಈ ಥರ ಡಿಮಾಂಡ್ ಮಾಡಿಕೊಂಡು ಸಿಗರೇಟ್ ಕೇಳೋದು ಯಾಕೋ ಸರಿ ಇಲ್ಲ ಅನಿಸ್ತದೆ. ಅಥವಾ ಅವರು ಕೊಟ್ಟಾಗ, ಪರ್ಮಿಷನ್ ಕೊಟ್ಟಾಗ ಅವರು ಗೈಡ್ಲೈನ್ಸ್ಗೆಲ್ಲ ಹೇಳ್ಬಿಟ್ಟು ಇಷ್ಟಿಷ್ಟು ಕೊಡ್ಬೇಕು ನಮ್ಮ ಶಾಸಕರಿಗೆ ಅಂತ ಹೇಳಿದರೆ ಅದು ಬೇರೆ ಥರ. ಈಗ ನನಗೆ ಗೊತ್ತಿರಂಗೆ ಇದು ಈ ಪರ್ಮಿಷನ್ ಸಿಕ್ಕಿರೋದು ಯಾಕಂದರೆ ನಮ್ಮ ಮುಖ್ಯಮಂತ್ರಿಯರು ಮತ್ತು ನಮ್ಮ DK ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅವರು ಇದು ಮಾಡಿ ಪರಮೇಶ್ವರಿಗೆ ಹೇಳಿ ಪರ್ಮಿಷನ್ ಕೊಡಿಸಿರೋದು ಎಲ್ಲ ಇದ್ ಕಡೆಯಿಂದ. ಹೌದು, ಅಲ್ಲಿನ ಜನ ಬಂದು ಕೇಳ್ಕೊಂಡಿದ್ದಾರೆ. ಯಾಕಂದರೆ ಈ ಅಸೆಂಬ್ಲಿ ನಡೀತಿದ್ದಾಗ ಬೆಳಗಾಮೊಳಗೆ ಎಲ್ಲ ಹೋಗಿ ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಆಮೇಲೆ ಎಲ್ಲ ಥರ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. 2 ಇನ್ಸ್ಪೆಕ್ಷನ್ ಆಗುತ್ತೆ. ಈಗ 3ನೇದಾಗಿದ್ಮೇಲೆ ಓಕೆ ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೊಂದಷ್ಟು ಇಂಪ್ರೂವ್ ಆಗಬೇಕು ಅಂದ್ಬಿಟ್ಟು. ಸೊ ಈಗ ಕೊಟ್ಟಿದ ಮೇಲೆ ಈ ಶಾಸಕರು ಈ ಥರ ಡಿಮಾಂಡ್ ಮಾಡೋದು ಯಾಕೋ ಸರಿ ಹೋಗಲ್ಲ. ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇರೋದೇ 34,000 ಸೀಟ್. ಆಮೇಲೆ ಇದು KSAಗೆ ಬರಲ್ಲ, ಇದು ಟಿಕೆಟ್ಸ್ ಇದೆಲ್ಲ ಮಾರೋದು ಯಾರು? RCB ಅವರು. RCB ಅವರು KSAಗೆ ಮಾತ್ರ ಮೆಂಬರ್ಸ್ಗೆ ಇಷ್ಟು ಟಿಕೆಟ್ಸು ಮತ್ತು ಕ್ಲಬ್ಸ್ಗೆ ಅಂದರೆ ಟಿಕೆಟ್ಸ್ ಕೊಡ್ತಾರೆ. ಅದೊಂದಷ್ಟು ಟಿಕೆಟ್ಸ್ ಕೊಟ್ಬಿಡ್ತಾರೆ, ಅದರೊಳಗೆ ಒಂದು ಭಾಗ. ಮಿಕ್ಕಿದೆಲ್ಲ ಅವರು ಮಾರ್ಕೆಟ್ ಹೋಗಿ ಮಾರ್ತಾರೆ, ಆನ್ಲೈನಾಗಿ ಮಾರೋದು. ಸೊ KSA ಕೈಗೆ ಟಿಕೆಟ್ಸ್ ಇಲ್ಲ. ಈಗ RCBಗೆ ಇವ್ರು ಪರ್ಮಿಷನ್ ಕೊಟ್ಟಾಗ ಇವ್ರು RCB ಕ್ಲಿಯರಾಗಿ ಹೇಳ್ಬೇಕಾಯ್ತು, ನೋಡಪ್ಪ ನಮ್ಮ ಶಾಸಕರಿಗೆ ಇಂಟ್ರೆಸ್ಟ್ ಇದೆ, ಇವ್ರಿಗೆ ಇಂತಿಂತ ಕೊಡ್ಬೇಕಂತ ಹೇಳಿದರೆ ಬೇರೆ. ಈಗ ಏನಾಯ್ತು ಅಂದರೆ ಫಸ್ಟು ಒಪ್ಕೊಂಡಿರಲಿಲ್ಲ. ಫಸ್ಟು RCB ಒಪ್ಕೋಬೇಕು ಅಂದರೆ ಹೊರಗಡೆ ಏನಾದರೂ ಬಂದೇ ಆದರೆ ಆಚೆ ಜವಾಬ್ದಾರಿ RCB ಒಪ್ಕೋಬೇಕು. ಅವ್ರೇನು ಮಾಡಿದ್ರು, ಹೋದ್ರು ಪುಣೆಗೆ ಹೋದ್ರು, ರೈತರಿಗೆ ಹೋದ್ರು, ಅಲ್ಲಿ ಹೋಗಿ ಆ ಜಾಗ ಅವ್ರು ಮಾಡ್ತೀವಿ ಎಲ್ಲರೂ ನಾವೆಲ್ಲ ಹೋದ್ರು ಬಿಡೋದು ಎಲ್ಲ ಕೊಟ್ಟಿದ್ದಾರೆ. ಇವೇ ತಿರ್ಗಾ ಆಮೇಲೆ ಏನು ಮಾತುಕತೆ ಆಗಿ ಅದು ಈ ಚೇರು ಆ ಚೇರು ಉಲ್ಟಾ ಮಾಡಿ ಕೊನೆಗೆ ಕೊಟ್ಟಿದ್ದಾರೆ ಆಯ್ತಾ. ಕೊಟ್ಟಾಗ ಇವಾಗ ಕರ್ನಾಟಕ ಗೌರ್ಮೆಂಟ್ ಹೇಳ್ಬೋದಾಯ್ತು, ನೀವಿಷ್ಟು ಟಿಕೆಟ್ಸ್ ಇರೋದ್ರಿಂದ ಕೊಡ್ಬೇಕು. ಓಕೆ ಓಕೆ ಬಾಲಕೃಷ್ಣ ಅವರೇ, ನಿಮ್ಗೆ ನನ್ನ ನೇರವಾದ ಪ್ರಶ್ನೆ, ನಾನು ಅಂತಲ್ಲ ಜನಸಾಮಾನ್ಯರು ಕೇಳ್ತಿರುವಂತಹ ಪ್ರಶ್ನೆ. 2025ರಲ್ಲಿ RCB ಕಪ್ಪು ಗೆತ್ತು, ತದಾದ ನಂತರ 11 ಜೀವಗಳು ಹೋಯ್ತು. ವಿಜಯೋತ್ಸವ ವಿಚಾರವಾಗಿ 11 ಜೀವಗಳು ಹೋಯ್ತು. ತದಾದ ನಂತರ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ, ಗೌರ್ಮೆಂಟೇ ಆಯೋಜನೆ ಮಾಡಿರುವಂತಹ ಒಂದು ಇದು, ಯಾಕಂದರೆ ಅವ್ರ ವಿಜಯೋತ್ಸವ ಆ ಸಮಾರಂಭದಲ್ಲಿ ಎಲ್ರಿಗೂ ಕೂಡ 18 ವರ್ಷ ಆದಮೇಲೆ ಕಪ್ ಗೆದ್ದಿದೆ ಅನ್ನುವಂತಹ ಕಾರಣಕ್ಕಾಗಿ ಕರ್ಕೊಂಡು ಬಂದರು. ಅವ್ರಿಗೆ ಕೊಡಬೇಕಾಗಿತ್ತು ಕೊಯ್ಲಿಂದ ಹಿಡಿದು ಎಲ್ರಿಗೂ ಆ ಒಂದು ಸ್ಟೇಜ್ ಮೇಲೆ ಎಲ್ಲರೂ ಕೂಡ ಸೆಲ್ಫಿ ತೆಕ್ಕೊಂಡು, ಯಾರು ಸಾಕಷ್ಟು ಜನ MLA ಅವರ ಮಕ್ಕಳು, MLAಗಳು ಎಲ್ಲ ಸೆಲ್ಫಿ ತೆಕ್ಕೊಂಡು. ತದಾದ ನಂತರ ಒಂದು ದೊಡ್ಡ ಅನಾಹುತ ಆಯಿತು. 11 ಜನರನ್ನು ನಾವು ಕಳ್ಕೊಂಡಿದ್ದೇವೆ. ಈಗ 2026 RCB not for the game but RCB match for the practice. ಅದು ಕೂಡ ಚಿನ್ನಸ್ವಾಮಿ. Apart from that, we'll be also wearing a black armband on that day. RCB ಅಥವಾ ಈ ಒಂದು IPL ನಡೆಸ್ತಾ we are also looking at having 11 permanent. ಕೆಲವೊಂದಿಷ್ಟು ಜನಕ್ಕೆ ಏನು ಹೇಳ್ತೀರಿ ಇದಕ್ಕೆ? ನೋಡಿ, ತಾವು ಎತ್ತಿದ ಈ ಪ್ರಶ್ನೆಗೂ ಹಾಗೂ ನಮ್ಮ ಕೋ ಪ್ಯಾನಲಿಸ್ಟ್ ಜೋಸೆಫ್ ಅವರು ಎತ್ತಿದ ಪ್ರಶ್ನೆಗೂ ನಾನು ಜೊತೆಯಾಗಿ ಉತ್ತರ ಕೊಡ್ಲಿಕ್ಕೆ ಖಂಡಿತ. ಮೊದಲನೇದಾಗಿ ನಾವು ಪಬ್ಲಿಕ್ ವರ್ಸಸ್ ಪಾಲಿಟಿಕ್ಸ್ ಅಂದ್ರೆ ಏನಂತ ಡೆಫಿನೇಷನ್ ಹೇಳ್ಬೋದಾ? ಪಬ್ಲಿಕ್ ಅಂದ್ರೆ ಸಾರ್ವಜನಿಕ, ಸಾಮಾನ್ಯ ಸಾರ್ವಜನಿಕ. ಆ ಪಬ್ಲಿಕ್ ಅನ್ನೋ ಪದದಲ್ಲಿ ಎಲ್ಲರೂ ಬರ್ತಾರೆ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಬ್ಲಿಕ್ ಅಂತ ಹೇಳಿದ್ರೆ ಸಾರ್ವಜನಿಕರು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ. ನಾವು ರಾಜಕಾರಣಿಗಳನ್ನ ಜನಪ್ರತಿನಿಧಿಗಳು ಅಂತ ಹೇಳ್ತೇವೆ. ಬಾಲಕೃಷ್ಣ ಸರ್, ನಾವು ಜನಪ್ರತಿನಿಧಿಗಳು ಅಂತ ಹೇಳಿ ಆರಿಸಿ ಕಳಿಸ್ತೇವೆ. ಅವರು ಪಬ್ಲಿಕ್ ಸಾಲಿಗೆ ಬರೋದಿಲ್ಲ. ನೀವು ಪಬ್ಲಿಕ್ ಸಾಲಿಗೆ ತಗೊಂಡು ಹೋಗ್ಲೇಬೇಡಿ ನೀವು. ಮೇಡಮ್, ನೀವು ಬಹಳ ಇದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಗಂಭೀರವಾಗಿ ಒಂದ್ ನಿಮಿಷ. ಈ ದೇಶದಲ್ಲಿ ಕಾನೂನು ಇದೆ, ಸಂವಿಧಾನ ಇದೆ. ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಕಾನೂನುಗಳಲ್ಲಿ ಪಬ್ಲಿಕ್ ಅನ್ನ ಪದದ ವ್ಯಾಖ್ಯಾನಕ್ಕೆ ನಾವು ಹೋದಾಗ
ಎಲ್ಲ ವರ್ಗಗಳು ಬರ್ತವೆ. ನಾನು ಹೇಳೋದು ಪೊಲಿಟಿಷಿಯನ್ಸ್ ಆಗಲಿ ಮತ್ತೆ ಅಲ್ಲ ಒಂದ್ ನಿಮಿಷ ಮೇಡಮ್ ಅಧಿಕಾರಿಗಳಾಗಲಿ ಒಂದ್ ನಿಮಿಷ ಹಚ್ಚೋದು ಬೇಡವೇ ಬೇಡ ಸರ್. ಪಬ್ಲಿಕ್ ಅಂತಂದ್ರೆ ವೋಟ್ ಹಾಕವರು ಜನಪ್ರತಿನಿಧಿಗಳನ್ನ ಆರಿಸಿ. ಈ ಪೊಲಿಟಿಕಲ್ ಅಂತ ಬಂದ್ರೆ ಪಾಲಿಟಿಕ್ಸ್ ಬಂದ್ರೆ ಜನಸಾಮಾನ್ಯ ಬಾಲಕೃಷ್ಣ ಸರ್ ನೀವು ಇದನ್ನೇ ನಾನು ಜಾಸ್ತಿ ಡಿಸ್ಪ್ಯೂಟ್ ಇಲ್ಲ ನಾನು ಹೇಳ್ತಾ ಇರೋದು ಈಗ ಪಬ್ಲಿಕ್ ಅಂತ ಅಂದ್ರಿ, ಸೊ ನೀವು ಪೊಲಿಟಿಷಿಯನ್ ಬರ್ತಾರೆ ಅಂತ ಹೇಳಿದ್ರಿ. ಈಗ ನಾನು ಜನಸಾಮಾನ್ಯರು ಅಂತೀನಿ, ಕರ್ಕೊಂಡೋಗಿ ಕೂರಿಸ್ತೀರಾ ಪೊಲಿಟಿಕಲ್ ರಾಜಕಾರಣಗಳ ಮೇಡಮ್ ಡೆಮೋಕ್ರಸಿನಲ್ಲಿ ದೇರ್ ಇಸ್ ಎ ಪ್ರೊಸೀಜರ್ ಸರ್. ಇವಾಗ ಕೂತ್ಕೊಂಡು ಪಬ್ಲಿಕ್ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಒಬ್ಬ ಸಾಮಾನ್ಯ ಮನುಷ್ಯ ಬಾಲಕೃಷ್ಣ ಸರ್ ನಿಮ್ಮ ನಾಯಕರೇ ಹೇಳ್ತಾರೆ, ಜನಸಾಮಾನ್ಯರಿಗೋಸ್ಕರ ನಾವು ಅಂತ ನಿಮ್ಮ ನಾಯಕರೇ ಹೇಳ್ತಾರೆ, ಹೇಳಿಲ್ವಾ? ಒಬ್ಬ ರೈತ ಸಾಮಾನ್ಯರಿಗೋಸ್ಕರ ನನ್ನ ಪ್ರಶ್ನೆ ಆ ಪ್ರಶ್ನೆಗೆ ನಾನು ಹೇಳ್ತೀನಿ. ಒಂದ್ ನಿಮಿಷ ಮೇಡಮ್ ನಾನು ಹೇಳ್ತಾ ಇದ್ದೀನಿ ಬಿಡ್ಬೇಕಲ್ವಾ? ನೋಡಿ, ನಾನು ಅದನ್ನ ಡೆಫಿನೇಷನ್ ನಲ್ಲಿ ಹೇಳಿದೆ. ಓಕೆ, ಮುಂದುವರಿಯೋಣ. ನೋಡಿ, ಇವತ್ತು ರಾಜಕಾರಣಿಗಳು ಅಂತಂದ್ರೆ ಏನು ಅಂತ ಹೇಳಿದಾಗ, ಸೊ ರಾಜಕೀಯ ಪಕ್ಷದಲ್ಲಿ ಮುಖಂಡತ್ವ ಹೊಂದಿರ್ತಾರಗಳು ಜನಪ್ರತಿನಿಧಿಗಳು. ಒಂದ್ ನಿಮಿಷ ಮೇಡಮ್ ಬಾಲಕೃಷ್ಣ ಸರ್, ನನ್ನ ಪ್ರಶ್ನೆ ನೇರ ಪ್ರಶ್ನೆ ಸರ್. 2025 ವಿಜಯೋತ್ಸವದಲ್ಲಿ ಕೂತ್ಕೊಂಡು ಸೆಲ್ಫಿ ಹೊಡ್ಕೊಂಡು ತೆರಳಿದ್ದಂತವರು ಈಗ 5 ಟಿಕೆಟ್ ಬೇಕು ಅಂತ ಕೂತಿದ್ದೀರಾ. ಈಗ ಎಲ್ಲಾ ಟಿಕೆಟ್ ಶಾಸಕರಿಗೆ ಕೊಟ್ರೆ ಶಾಸಕರಿಗೆ ಕೊಟ್ರೆ ನಾವೆಲ್ಲ ಕೂತ್ಕೊಳ್ಳೋದು ಅಂತ ಹೇಳಿ ಪಬ್ಲಿಕ್ ಕೇಳ್ತಿದ್ದಾರೆ. ಪಬ್ಲಿಕ್ ಮೀನ್ಸ್ ವೋಟ್ ಹಾಕದವರು ಜನಸಾಮಾನ್ಯರು. ನನ್ನ ಪ್ರಕಾರ ಖಂಡಿತವಾಗಿ ಹೇಗಿದ್ದು 5 ಟಿಕೆಟ್ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಜನಸಾಮಾನ್ಯರಲ್ಲಿ ಕೂತ್ಕೊಳ್ಳಬೇಕು, ಗ್ರೌಂಡ್ ಅಲ್ಲಿ ಹೋಗಿ ಕೂತ್ಕೊಳ್ಳೋದ. ಮೊದಲನೇದಾಗಿ